ನಮಸ್ತೆ ಕನ್ನಡಿಗರೇ, ಕನ್ನಡ ಸಿವಿಲ್ ಟಾಕ್ ಚಾನಲ್ಗೆ ಸ್ವಾಗತ. ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ಸ್ಟೀಲ್ ಕ್ಯಾಲ್ಕುಲೇಷನ್. ಈಗ PCC ಬೆಡ್ ಮೇಲೆ ನಾವು ಫುಟಿಂಗ್ ಮಾರ್ಕಿಂಗ್ ಮಾಡಿರ್ತೀವಲ್ಲ, ಸೊ ಆವಾಗ ಮಾರ್ಕಿಂಗ್ ಮಾಡಿದ್ಮೇಲೆ ಈಗ ಫುಟಿಂಗ್ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಸೊ ಫುಟಿಂಗ್ಗೆ ನಾವು ಸ್ಟೀಲ್ ಮೆಶ್ನ ಪ್ರಿಪೇರ್ ಮಾಡಬೇಕಾಗುತ್ತೆ. ಅಂದರೆ ಬಾರ್ ಬೆಂಡಿಂಗ್ ಶೆಡ್ಯೂಲ್ನ ಒಂದು ರೆಡಿ ಮಾಡಬೇಕು. ಅದಕ್ಕೆ ಎಷ್ಟು ಬೇಕು ಸ್ಟೀಲ್ ರಿಕ್ವೈರ್ಮೆಂಟು 1.2 ಮೀಟ್ರ್ ಬೈ 1.2 ಮೀಟ್ರ್ ಫುಟಿಂಗ್ಗೆ. ಓಕೆ, ನಾನು ಇವತ್ತು ಅದ್ರ ಬಗ್ಗೆ ಹೇಳ್ಕೊಡ್ತೇನೆ, ಸ್ಟೀಲ್ ಕ್ಯಾಲ್ಕುಲೇಷನ್ ಯಾವ ಥರ ಮಾಡಬೇಕು ಅಂತ. ಓಕೆ, ಸ್ಟೀಲು ಮತ್ತು ಸ್ಟೀಲ್ ಡೆನ್ಸಿಟಿ ಏನು, ಯಾವ ಥರ ಫೈಂಡ್ ಔಟ್ ಮಾಡಬೇಕು, ಏನು ಫಾರ್ಮುಲಾಸ್ ಇದೆ ಅಂತ ಇದನ್ನೆಲ್ಲ ಡೀಟೇಲಾಗಿ ಈ ವಿಡಿಯೋದಲ್ಲಿ ಇರುತ್ತೆ. ಓಕೆ, ಸ್ಟಾರ್ಟ್ ಮಾಡೋಣ ವಿಡಿಯೋ. ಇವತ್ತು ನಾವು ಸ್ಟೀಲ್ ಕ್ಯಾಲ್ಕುಲೇಷನ್ನ ಮಾಡೋಣ. ಅಂದರೆ ಫುಟಿಂಗ್ಗೆ ಸ್ಟೀಲ್ ಯಾವ ಥರ ಕ್ಯಾಲ್ಕುಲೇಷನ್ ಮಾಡ್ತಾರೆ ಅಂತ ಈ ವಿಡಿಯೋದಲ್ಲಿ ನೋಡೋಣ, ಡಿಸ್ಕಸ್ ಮಾಡೋಣ. ಓಕೆ, ಫುಟಿಂಗ್ ಸೈಜ್ ಏನು ಅಂತ ಕೊಟ್ಟಿದ್ದಾರೆ. ಫಸ್ಟ್ ನಾವು ಫುಟಿಂಗ್ ಸೈಜ್ ತಿಳ್ಕೊಬೇಕು. ಯಾವಾಗಾದ್ರೂ ನಾವು ಸ್ಟೀಲ್ ಕ್ಯಾಲ್ಕುಲೇಷನ್ ಮಾಡ್ತಿದ್ರೆ ನಾವು ಫುಟಿಂಗ್ ಅಂದರೆ ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಪಾರ್ಟಿಗೆ, ಈಗ ಫುಟಿಂಗ್ದು ಕ್ಯಾಲ್ಕುಲೇಷನ್ ಮಾಡಿ ಸ್ಟೀಲ್ ಅಂತ ಕೇಳಿದರೆ ಫಸ್ಟು ನಾವು ನೋಡ್ಕೊಳ್ಳೋದೆ ಸೈಜ್ ಏನಿದೆ ಫುಟಿಂಗು ಅಂತ. ರೈಟ್, ಇಲ್ಲಿ ಕೊಟ್ಟಿದ್ದಾರೆ ನೋಡಿ, 1.2 ಮೀಟ್ರ್ ಬೈ 1.2 ಮೀಟ್ರ್ ಫುಟಿಂಗ್ ಮ್ಯಾಟ್ ಸೈಜ್. ರೈಟ್, ಮತ್ತು ಆಮೇಲೆ ನೆಕ್ಸ್ಟ್ ಪಾಯಿಂಟ್ ಏನು ತಿಳ್ಕೊಬೇಕು, ಎಷ್ಟು ಡಯಾಮೀಟ್ರ್ ಹಾಕಬೇಕು ಅದನ್ನು ತಿಳ್ಕೊಬೇಕು. ಡ್ರಾಯಿಂಗಲ್ಲಿ ಬಂದಿರುತ್ತೆ. ರೈಟ್, ಅದು ಇಲ್ಲಿ 10 mm ಅಂತ ಕೊಟ್ಟಿದ್ದಾರೆ ಇನ್ ಬೋತ್ ಡೈರೆಕ್ಷನ್. ಅಂದರೆ ಈ ಡೈರೆಕ್ಷನಲ್ಲೂ 10 mm ಹಾಗೆ ಈ ಡೈರೆಕ್ಷನಲ್ಲೂ 10 mm ಅಂತ ಕೊಟ್ಟಿದ್ದಾರೆ. ರೈಟ್, ಆಮೇಲೆ ಸೈಜ್ ಅಂತ ನಾನು ಹೇಳಿದ್ದೀನಿ, ಸೈಜ್ ನೋಡ್ಕೊಳ್ಬೇಕು ಫಸ್ಟ್ ಅಂತ. 1.2 ಮೀಟ್ರ್ ಬೈ 1.2 ಮೀಟ್ರ್ ಕೊಟ್ಟಿದ್ದಾರೆ. ಸೊ ಇವಾಗ ನಾವು ಒಂದು ಟೋಟಲ್ ಲೆಂತ್ ತೆಗಿಬೇಕಿದ್ರದ್ದು ಎಷ್ಟು ಬರುತ್ತೆ ಅಂತ ನೋಡಿ. ಫಸ್ಟ್ ಅದಕ್ಕಿಂತ ಮೊದಲು ನಾವು ಇದು ತಿಳ್ಕೊಬೇಕು, ಇದು ಸೆಂಟರ್ ಟು ಸೆಂಟರ್ ಸ್ಪೇಸಿಂಗ್ ಎಷ್ಟಿದೆ ಅಂತೇಳಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಸೆಂಟರ್ ಟು ಸೆಂಟರ್ ಸ್ಪೇಸಿಂಗ್ 150 mm or 6 inches. ಅದೇ ಇದು ಇಂಚ್ ಮತ್ತು ಫೀಟಲ್ಲೂ ಕೊಟ್ಟಿದ್ದಕ್ಕೆ, ಮತ್ತು ಇದು 150 mm ಅಲ್ಲೂ ಇದೆ. ಅಂದರೆ ಇದು ಸಹ ಬೇಕಿದ್ರೆ ಈ ಸಹ ರೆಫರ್ ಮಾಡ್ಬೋದು. ರೈಟ್, ಇವಾಗ ನಮಗೆ ಅಂದರೆ 120 by 120ಗೆ ಇದರಲ್ಲಿ ಡ್ರಾಯಿಂಗ್ ಕೊಟ್ಟಿದ್ದಾರೆ ಈ ಥರ. ಈ ಡ್ರಾಯಿಂಗಲ್ಲಿ ನೋಡಿ ಎಷ್ಟು ನಮಗೆ ನಂಬರ್ಸ್ ಆಫ್ ಬಾರ್ ಬರುತ್ತೆ. 1 2 3 4 5 6 7 8 9 9 y ಆ್ಯಕ್ಸಿಸಲ್ಲಿದೆ, 9 x ಆ್ಯಕ್ಸಿಸಲ್ಲಿದೆ. 1 2 3 4 5 6 7 8 9 ನೋಡಿರಿ, ಎರಡು ಡೈರೆಕ್ಷನಲ್ಲೂ ಸೇಮ್ ಇದೆ, 9 ಇದೆ. ಸೊ ಎಷ್ಟಾಯಿತು, ಈ ಕಡೆ 9 ಬಾರು, ಆ ಕಡೆ 9 ಬಾರು, ಅಂದರೆ 18 ನಂಬರ್ಸ್ ಆಫ್ ಬಾರ್ ಆಗುತ್ತೆ. ರೈಟ್, ಹಾಗೆ ಇದು ಎಕ್ಸ್ಟ್ರಾ ಏನು ಕೊಟ್ಟಿದ್ದಾರಲ್ಲ, ಇಲ್ಲಿಂದ ಇಲ್ಲಿಗೆ ಎಕ್ಸ್ಟ್ರಾ ಇದು ಈ ಲೆಂತ್, ಈ ಲೆಂತ್ ಆಫ್ ದಿ ಬಾರ್ ಏನಾಗುತ್ತೆ, ಬೆಂಡ್ ಆಗುತ್ತೆ ಈ ಥರ ಮೇಲೆ ನೋಡಿ. ಈ ಥರ ಹಿಂಗೆ ಬಂದು ಈ ಥರ 7.5 cm ಬೆಂಡ್ ಆಗುತ್ತೆ. ಸೊ ಇದು ಅದರ ಲೆಂತು. ರೈಟ್, ಇಲ್ಲಿ ತೋರಿಸಿದೆ ನೋಡಿ, ಕ್ರಾಸ್ ಸೆಕ್ಷನಲ್ಲಿ ತೋರಿಸಿದ್ದೀನಿ. ಇದು ಪ್ಲ್ಯಾನಲ್ಲಿ ಸ್ಟ್ರೇಟೇ ಮಾಡಿದ್ದೀವಿ ಲೈನ್ಸ್, ಆದರೆ ಕ್ರಾಸ್ ಸೆಕ್ಷನಲ್ಲಿ ಈ ಥರ. ಬಟ್ ಇದು ಈಗ ಹೀಗೆ ತೋರಿಸ್ಬೇಕಿತ್ತು, ಸ್ವಲ್ಪ ಇದಾಗಿದೆ ಇದರಲ್ಲಿ. ಸೊ ಕ್ರಾಸ್ ಸೆಕ್ಷನ್ ಹಾಕಿದ್ದೀನಿ ನೋಡಿ, ಅದರ ಸಲುವಾಗಿ ನಿಮಗೆ ಈಸಿ ಅಂಡರ್ಸ್ಟ್ಯಾಂಡ್ ಆಗಲಿ ಅಂತ. ಸೊ ಅದು 7.5 cm. ಓಕೆನಾ, ಅದರದ್ದು ಲೆಂತು. ಸೊ ನಮ್ಮ ಫೂಟಿಂಗ್ ಮ್ಯಾಟ್ ಲೆಂತ್ 1.2 ಮೀಟ್ರ್ ಪ್ಲಸ್ ಇದು 7.5, ಇದು 7.5 ಮಾಡಿದರೆ ನಮಗೆ ಇದ್ರದ್ದು ಟೋಟಲ್ ಲೆಂತ್ ಬರುತ್ತೆ. ಅದನ್ನೇ ಎಲ್ಲಿ ಬರೆದಿರ್ತಾರೆ ನೋಡಿ. ರೈಟ್, ನೋಡಿ, ಟೋಟಲ್ ಸ್ಟೀಲ್ ಲೆಂತ್ ಇನ್ ಮ್ಯಾಟ್ ಲೆಂತ್, ಅಂದರೆ ಇದು ಮ್ಯಾಟ್ ಲೆಂತ್ ಪ್ಲಸ್ ಬೆಂಡಿಂಗ್ ಬಾರ್ ಲೆಂತ್, ಇದು ಬೆಂಡಿಂಗ್ ಬಾರ್ದು ಎರಡು ಸೈಡ್ ಲೆಂತ್ 2 ಟೈಮ್ಸ್ ಬರೆದಿದ್ದೀನಿ, ಇಂಟು ನಂಬರ್ ಆಫ್ ಬಾರ್ಸ್. ಇದು ಎಷ್ಟು ನಂಬರ್ ಆಫ್ 18 ನಂಬರ್ ಆಫ್ ಬಾರ್ಸ್ ಬಂತು ನಮಗೆ ಇದರಲ್ಲಿ. ರೈಟ್, ಅಂದರೆ 150 mm ಸೆಂಟರ್ ಟು ಸೆಂಟ್ರಿಗೆ 18 ನಂಬರ್ಸ್ ಆಫ್ ಬಂತು. ಸೆಂಟರ್ ಟು ಸೆಂಟರ್ ಅಂದರೆ ಈ ಬಾರಿಂದ ಈ ಬಾರಿಗೆ ಎಷ್ಟು ಸೆಂಟರ್ ಇದೆ 150 ಅಂತ ಕೊಟ್ಟಿದ್ದಾರೆ. ಓಕೆ, ಈಗ ಟೋಟಲ್ ಎಷ್ಟು ಬರುತ್ತೆ ಅಂತ ಕ್ಯಾಲ್ಕುಲೇಷನ್ ಮಾಡೋಣ. 1.2 ಪ್ಲಸ್ 0.075 ಪ್ಲಸ್ 0.075, ಇದು 2 ಸೈಡ್ ಬೆಂಡ್ ಆಗೋ ಕಾರಣ ಇದು 2 ಟೈಮ್ಸ್ ತೊಗೊಂಡಿದ್ವಿ. ಇದು 1.2, ಇದು ಫುಲ್ ಲೆಂತ್, ಇದು ಮ್ಯಾಟ್ ಲೆಂತ್, ಇಂಟು ನಂಬರ್ ಆಫ್ ಬಾರ್ಸ್ 18 ಇದೆ. ಓಕೆ, ಹಾಗಿದ್ರೆ ಟೋಟಲ್ ಎಲ್ಲಿ ಎಷ್ಟು ಬಂತು ನಮ್ಮದು 24.3 ಮೀಟ್ರ್ ಬಂತು. ರೈಟ್, ಇದು ಎಲ್ಲಿ ಸಿಕ್ತು, ಈಗ ನಮಗೆ ಡಯಾಮೀಟ್ರ್ ಇದೆ, ಎಲ್ಲಿದೆ. ಸೊ ಇವಾಗ ನಾವು ವೇಟ್ ಕ್ಯಾಲ್ಕುಲೇಷನ್ ಮಾಡೋದು, ಎಷ್ಟು ಬರುತ್ತೆ ಟೋಟಲ್ ವೇಟ್ ಅಂತ. ಇಲ್ಲಿ ನೋಡಿ, ವೇಟ್ ಆಫ್ ಸ್ಟೀಲ್ ಕ್ಯಾಲ್ಕುಲೇಷನ್. ಓಕೆ, ಇದು ಅಡ್ವಾನ್ಸ್ಡ್ ಮೆಥಡ್ ಅಂತಾರೆ ಇದೊಂದು. ಇನ್ನೊಂದು ನಾನು ಬೇಸಿಕ್ ಮೆಥಡ್ ನಿಮಗೆ ಬ್ರೀಫಾಗಿ ಹೇಳ್ತೀನಿ ನೋಡಿ. ಇದೊಂದು ಫಾರ್ಮುಲಾ ಬರುತ್ತೆ, W = D² / 162 × L ಮಾಡಿದರೆ ನಮಗೆ ಇದ್ರದ್ದು ಟೋಟಲ್ ವೇಟ್ ಸಿಕ್ಬಿಡುತ್ತೆ. ಸೊ ಇಲ್ಲಿ D ಅಂದರೆ ಏನು, 10 mm ಕೊಟ್ಟಿದ್ದಾರೆ ಅವೇ, ಆಯಿತಾ. 10 mm ಇಲ್ಲಿ ನೋಡಿ, 10 mm ಕೊಟ್ಟಿದ್ದಾರೆ. L ಅಂದರೆ ನಾವೀಗ ಫೈಂಡ್ ಔಟ್ ಮಾಡಿದ್ವಿ ಟೋಟಲ್ ಲೆಂತ್. ರೈಟ್,
ಈ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಇದನ್ನು 10 ಸ್ಕ್ವೇರ್ ಡಿವೈಡೆಡ್ ಬೈ 162 ಇಂಟು 24.2 ಮಾಡಿದರೆ 15 kg ಬರುತ್ತೆ. 15 kg ಸ್ಟೀಲ್ ರಿಕ್ವೈರ್ಡ್ ಫಾರ್ 4 into 4 feet or 1.2 meter by 1.2 meter ಫೂಟಿಂಗ್ ಮ್ಯಾಟ್. ಇಷ್ಟಕ್ಕೆ ನಮಗೆ ಒಂದು ಸಿಂಗಲ್ ಫೂಟಿಂಗ್ಗೆ 15 kg ಸ್ಟೀಲ್ ಖರ್ಚಾಗುತ್ತೆ 10 mm ಡಯಾದು, ರೈಟ್. ಇದು ನಾನು ಹೇಳಿದ್ನಲ್ಲ ಇನ್ನೊಂದು ಮೆಥಡಲ್ಲೂ ಮಾಡ್ಬೋದು ಅಂತ. ಇದು ಬೇಸಿಕ್ ಫಾರ್ಮುಲಾ ಮೆಥಡ್. ಇದು ಜಾಸ್ತಿ ಯಾರೂ ಯೂಸ್ ಮಾಡಲ್ಲ, ಬಟ್ ಇದನ್ನು ನೀವು ನೆನ್ಪಿಟ್ಕೊಂಡ್ರೆ ಎಲ್ಲ ಮುಂದೆ ನಿಮ್ಗೆ ಹೆಲ್ಪ್ ಆಗುತ್ತೆ. ನೋಡಿ ಬೇಸಿಕ್ ಫಾರ್ಮುಲಾದಲ್ಲಿ ಯಾವ ಥರ ಬರುತ್ತೆ ಅಂದರೆ, ವೇಟ್ ಆಫ್ ಸ್ಟೀಲ್ ಈಸ್ ಈಕ್ವಲ್ ಟು ಪೈ ಡಿ ಸ್ಕ್ವೇರ್ ಡಿವೈಡ್ 4 ಇಂಟು ಎಲ್. ಅಂದರೆ ಎಲ್ ಅಂದರೆ ಇದೆ, ನಾವು ಟೋಟಲ್ ಅಂತ ಕ್ಯಾಲ್ಕುಲೇಷನ್ ಮಾಡಿದ್ವಲ್ಲ, ಇದೇ ಎಲ್ ಬರುತ್ತೆ, ಇಂಟು ಡೆನ್ಸಿಟಿ. ನೋಡಿ ಇಲ್ಲಿ ನಿಮಗೆ ಡೆನ್ಸಿಟಿ ಇದೆಲ್ಲ ಫುಲ್ ಬೇಸಿಕ್ ಗೊತ್ತಿರಬೇಕು ಅಂದರೆ ಬರುತ್ತೆ. ಇದು ಏನು ಸ್ಟ್ಯಾಂಡ್ ಮಾಡುತ್ತೆ, ಇದು ಏರಿಯಾ ಕ್ಯಾಲ್ಕುಲೇಷನ್ ಬರುತ್ತೆ. ಇದಿಷ್ಟೇ ಪಾರ್ಟ್ ಪೈ ಡಿ ಸ್ಕ್ವೇರ್ ಬೈ 4 ಏರಿಯಾ ಆಗುತ್ತೆ. ಇಂಟು ಎಲ್ ಮಾಡಿದರೆ ನಮಗೆ ವಾಲ್ಯೂಮ್ ಬರುತ್ತೆ. ಇಂಟು ಡೆನ್ಸಿಟಿ ಮಾಡಿದ್ರೆ ನಮಗೆ ಸ್ಟೀಲ್ ಡೆನ್ಸಿಟಿ ಮಾಡಿದ್ರೆ ನಮಗೆ ಎಷ್ಟು ಬೇಕು ಅಂತ, ಎಷ್ಟು kg ಬೇಕು ಅಂತ ಅದು ಹೇಳ್ಕೊಡುತ್ತೆ, ರೈಟ್. ಈಗ ನೋಡಿ ಏರಿಯಾ ಇಂಟು ಲೆಂತ್, ಏರಿಯಾ ಎಷ್ಟಿದೆ ಪೈ 10 ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 4. ಇದು 10 ಹೋಲ್ ಸ್ಕ್ವೇರ್ ಇದೆಲ್ಲ ಇದನ್ನು ಮೀಟ್ರಲ್ಲಿ ಬರೀಬೇಕಿದೆ. ಇದು MM ಅಲ್ಲಿದೆ, ಇದನ್ನು ಮೀಟ್ರಲ್ಲಿ ಕನ್ವರ್ಟ್ ಮಾಡಿ ಬರೀಬೇಕು. ಆ್ಯಕ್ಚುಲಿ ನಾನಿಲ್ಲಿ MM ಅಲ್ಲೇ ಬರೆದಿದ್ದೀನಿ. ಲಾಸ್ಟಿಗೆ ನಾನು 1000 ಇದು ಬಂದಿರೋ ಆನ್ಸರ್ನ ಡಿವೈಡೆಡ್ ಬೈ 1000 ಸ್ಕ್ವೇರ್ನ ಮಾಡಿದ್ದೀನಿ. 1000 ಸ್ಕ್ವೇರ್ ಯಾಕೆ ಮಾಡಿದ್ದೀನಿ ಅಂದರೆ 1 ಮೀಟ್ರಲ್ಲಿ 1000 mm ಇರುತ್ತೆ. ಸೊ ಅದಕ್ಕೆ ನಾವು 1000 ಹೋಲ್ ಸ್ಕ್ವೇರ್ ಮಾಡಿದರೆ ನಮಗೆ ಮತ್ತು ಅದು ಮೀಟ್ರಿಗೆ ಕನ್ವರ್ಟ್ ಆಗುತ್ತೆ. ಸೊ ಮೀಟ್ರ್ ಕ್ಯೂಬು ಕ್ಯಾನ್ಸಲೇಷನ್ ಆದಮೇಲೆ ನಮಗೆ kgಲಿ ಆನ್ಸರ್ ಬರುತ್ತೆ. ಸೊ ಯಾವ ಥರ ಅಂದರೆ ನೋಡಿ, ಇಲ್ಲಿ ಫಾರ್ ಎಕ್ಸಾಂಪಲ್ ಹೇಳ್ಕೊಡ್ತೇನೆ ನೋಡಿ. ಇಲ್ಲೇ ಕೆಳಗಡೆ ಮಾಡ್ತೇನೆ. ಇದು ಏರಿಯಾ ಇದೆ, ಏರಿಯಾ ಮೀಟ್ರ್ ಸ್ಕ್ವೇರ್ ಇದೆ, ಇಂಟು ಇದು ಲೆಂತ್ ಏನಿದೆ ಮೀಟ್ರಲ್ಲಿದೆ, ರೈಟ್. ಡೆನ್ಸಿಟಿ ಅನ್ನೋದು ಬರುತ್ತೆ kg per ಮೀಟ್ರ್ ಕ್ಯೂಬ್ ಬರುತ್ತೆ. ಇದನ್ನು ನಾವು ಫಸ್ಟು ಮೀಟ್ರ್ ಕನ್ವರ್ಟ್ ಮಾಡಬೇಕು. ಮೀಟ್ರ್ ಕನ್ವರ್ಟ್ ಮಾಡಿದರೆ ಎಷ್ಟಾಗ 0.001 ಬರುತ್ತೆ. 0.01 ಬರುತ್ತೆ, 0.001 ಅಂತ ಬರುತ್ತೆ, ರೈಟ್. ನೀವು 10/1000 ಮಾಡಿ ಗೊತ್ತಾಗುತ್ತೆ. 0.01 ಬರುತ್ತೆ. ಓಕೆ, ಇದು ಮೀಟ್ರಲ್ಲಿ ಕನ್ಸಿಡರ್ ಆಯ್ತಲ್ಲ. ಇವಾಗ ನೋಡಿ ಇದು ಮೀಟ್ರ್ ಕ್ಯೂಬ್ ಆಗುತ್ತೆ. ಇದು ಇಂಟು kg per ಮೀಟ್ರ್ ಕ್ಯೂಬ್ ಆದರೆ ಇದು ಮೀಟ್ರ್ ಕ್ಯೂಬ್ ಕ್ಯಾನ್ಸಲ್ ಆದರೆ kg ಅಷ್ಟೇ ನಮಗೆ ಉಳಿಯುತ್ತೆ, ರೈಟ್. ಆ kgನ ನಾನು ಇಲ್ಲಿ ಬರೆದಿದ್ದು. ಸೊ ಇದನ್ನು ಫಾರ್ಮುಲೇಷನ್ದಲ್ಲಿ ಹಾಕಿ ಇದ್ರದ್ದು ನಾನು MM ಅಲ್ಲಿ ಬರೆದಿದ್ದೀನಿ. ಸೊ ಈ ಬಂದಿರೋ ವ್ಯಾಲ್ಯೂಗೆ ಡಿವೈಡೆಡ್ ಬೈ ನೀವು 1000 ಸ್ಕ್ವೇರ್ ಮಾಡಿ ಇದು ಬರುತ್ತೆ 14.98 kg ಈಸ್ ಈಕ್ವಲ್ ಟು 15 kg. ನೋಡಿ ಎರಡು ಸೇಮೇ ಬಂತು. ಇದು ಅಡ್ವಾನ್ಸ್ಡ್ ಫಾರ್ಮುಲಾ ಇದೆ. ಇದು ತುಂಬ ಬೇಸಿಕ್ಕಿಂದ ಇದೆ. ಅಂದರೆ ನಿಮಗೆ ಇಲ್ಲಿ ಡೆನ್ಸಿಟಿ ಮತ್ತು ಏರಿಯಾ ಫಾರ್ಮುಲಾ ಅದನ್ನೆಲ್ಲ ನೆನ್ಪಿಟ್ಕೋಬೇಕಾಗುತ್ತೆ ಇದರಲ್ಲಿ, ಓಕೆನಾ. ನಿಮಗೆ ಏನಾದರೂ ಇದರಲ್ಲಿ ಡೌಟ್ ಇದ್ದರೆ ನನಗೆ ಕಮೆಂಟಲ್ಲಿ ತಿಳಿಸಿ. ಇಲ್ಲಾಂದರೆ ನನ್ನದು ಇನ್ಸ್ಟಾಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿ ಮೆಸೇಜ್ ಮಾಡಿ ಕೇಳಿ. ಮತ್ತು ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇದೇ ಥರ ಕ್ವಾಂಟಿಟಿ ಕ್ಯಾಲ್ಕುಲೇಷನ್ದು ಮತ್ತು RCC ಪ್ರಾಬ್ಲಮ್ಸ್ದು ಎಲ್ಲನೂ ವೀಡಿಯೋಸ್ ಬರ್ತಾ ಇರುತ್ತೆ ನಮ್ಮ ಚಾನಲಲ್ಲಿ. ಹಾಗೆ ಕ್ವಿಝ್ ಇರುತ್ತೆ ಮತ್ತು ಇಂಟರ್ವ್ಯೂ ಕ್ವಶನ್ಸ್ ಯಾವ್ಯಾವ ಥರ ಕೇಳ್ತಾರೆ ಜಾಸ್ತಿ ಅಂತ ಅದನ್ನು ನಾನು ಡಿಸ್ಕಸ್ ಮಾಡ್ತೀನಿ. ಸೊ ಚಾನಲ್ಗೆ ಹೊಸದಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಥ್ಯಾಂಕ್ ಯು. ಓಕೆ, ಇಷ್ಟು ಸ್ಟೀಲ್ ಕ್ಯಾಲ್ಕುಲೇಷನ್ ಬಗ್ಗೆ ಆಯಿತು. ಇವಾಗ ನೆಕ್ಸ್ಟ್ ನಾವು ಇದ್ರ ಮೇಲೆ ಕಾಂಕ್ರೀಟಿಂಗ್ ಮಾಡೋಕ್ಕಾಗುತ್ತೆ. ಅಂದರೆ ಈಗ ಸ್ಟೀಲ್ ಮೆಶ್ ನಾವು ರೆಡಿ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಕಾಂಕ್ರೀಟಿಂಗ್ ಕೆಲಸ ಇರ್ತದೆ. ಸೊ ಆವಾಗ ನಾವು ನೆಕ್ಸ್ಟ್ ವಿಡಿಯೋ ನಾವು ಕಾಂಕ್ರೀಟಿಂಗ್ ಎಷ್ಟು ಬೇಕು, ಎಷ್ಟು M ಕ್ಯೂಬ್ ಬೇಕು, ಅದರಲ್ಲಿ ಸ್ಯಾಂಡ್ ಎಷ್ಟು ಬೇಕು, ಸಿಮೆಂಟ್ ಎಷ್ಟು ಬೇಕು, ಅಗ್ರಿಗೇಟ್ ಎಷ್ಟು ಬೇಕು, ವಾಟರ್ ಎಷ್ಟು ಬೇಕು, ಅದನ್ನೆಲ್ಲ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಡೀಟೇಲಾಗಿ ನೋಡ್ಕೊಳ್ಳೋಣ. ಓಕೆ, ಇವತ್ತಿಗೆ ಸ್ಟೀಲ್ ಕ್ಯಾಲ್ಕುಲೇಷನ್ ಸಾಕು. ನೋಡಿ, ಏನಾದರೂ ಇದರಲ್ಲಿ ಡೌಟ್ಸ್ ಇದ್ದರೆ ನಿಮಗೆ ಕಮೆಂಟ್ ಮಾಡಿ ತಿಳಿಸಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇದು ತುಂಬ ಬೇಸಿಕ್ ಇಂಪಾರ್ಟೆಂಟ್ ಸೈಟ್ ಇಂಜಿನಿಯರ್ಸ್ಗೆ ಮತ್ತು ಸ್ಟೂಡೆಂಟ್ಸ್ಗಳಿಗೆ. ಮತ್ತೆಲ್ಲ ಯಾರು ಮನೆ ಕಟ್ಟಿಸ್ತಾ ಇದ್ದಾರೆ ಅವ್ರಿಗೆ ಓನ್ ಆಗಿನ ತಿಳ್ಕೊಬೇಕಪ್ಪ ಅನ್ನೋರಿಗೆ ಈ ವಿಡಿಯೋ ತುಂಬ ಹೆಲ್ಪ್ಫುಲ್ಲು. ಓಕೆ, ಧನ್ಯವಾದಗಳು.